ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ನನ್ನೊಲವಿನ ಆತ್ಮೀಯ ಸಹೋದರ ಸಹೋದರಿಯರೇ, ಸಂಸ್ಕಾರಗಳಲ್ಲಿ ಪದೇ ಪದೇ ನಾವು ಪಡೆಯುವಂತಹ ಈ ಪಾಪ ನಿವೇದನೆಯ ಪಶ್ಚಾತ್ತಾಪ ವಿಧಿಯ ಪಶ್ಚಾತ್ತಾಪದ ಸಂಸ್ಕಾರದ ಬಗ್ಗೆ ಧ್ಯಾನಿಸುವ ಮುನ್ನ, ದೇವರ ಪ್ರೀತಿಗೆ, ದೇವರ ಕರುಣೆಗೆ, ದೇವರು ನೀಡಿರುವ ಆಶೀರ್ವಾದಕ್ಕೆ, ದೇವರು ನಮ್ಮ ಮೇಲಿಟ್ಟಿರುವ ನಂಬಿಕೆಗೆ ವಿರುದ್ಧವಾಗಿ ಮಾಡಿರುವಂತಹ ಎಲ್ಲ ಪಾಪಗಳಿಗಾಗಿ ಕ್ಷಮೆಯಾಚಿಸುವ. ಸೇರಿ ಹೇಳುವ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೇನ್. ಪ್ರಭು ಯೇಸುವಿನಲ್ಲಿ ನನ್ನೊಲವಿನ ಆತ್ಮೀಯ ಸಹೋದರ ಸಹೋದರಿಯರೇ, ಪಾಪ ನಿವೇದನೆಯ ಸಂಸ್ಕಾರವು ನಮ್ಮನ್ನು ಮತ್ತೊಮ್ಮೆ ದೇವರೊಂದಿಗೆ ಯೋಗ್ಯವಾಗಿಯೂ ಅವರೊಂದಿಗೆ ಹತ್ತಿರವಾಗಿ ಜೀವಿಸಲು ಕರೆಯನ್ನು ನೀಡುತ್ತದೆ. ನಾವು ಈ ಕ್ಯಾಟಿಸಮ್ ಆಫ್ ದ ಕ್ಯಾಥಲಿಕ್ ಚರ್ಚಿನ ಪ್ರಕಾರ ನಾವು ನೋಡುವುದಾದರೆ, ಪಾಪ ನಿವೇದನೆ ಎಂದರೇನು ಎಂಬ ಪ್ರಶ್ನೆಗೆ ಉತ್ತರ, ದೀಕ್ಷಾಸ್ನಾನವನ್ನು ಪಡೆದ ಮೇಲೆ ಮಾಡಿರುವ ಎಲ್ಲ ಪಾಪಗಳನ್ನು ಪರಿಹರಿಸಿ ದೈವಿಕ ಜೀವವನ್ನು ಪುನಃ ಕೊಡುವ ಸಂಸ್ಕಾರವೇ ಪಶ್ಚಾತ್ತಾಪ. ದೀಕ್ಷಾಸ್ನಾನದಲ್ಲಿ ನಾವೆಲ್ಲ ತಂದೆ ದೇವರ ಮಕ್ಕಳಾಗಿದ್ದೇವೆ. ತಂದೆ ದೇವರ ಮಗ ಮಗಳು ಎಂಬುದನ್ನು ಈ ಲೋಕದ ಶಕ್ತಿಯಾಗಲಿ ಯಾವ ವ್ಯಕ್ತಿಯಿಂದಾಗಲಿ ಇದನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಆದರೆ ನಾವು ಪಾಪ ಮಾಡುವಾಗ ಆ ಮಗಳ ಸ್ಥಾನವನ್ನು ಕಳೆದುಕೊಳ್ಳುತ್ತಿಲ್ಲ, ಬದಲಾಗಿ ದೈವಿಕ ಜೀವವನ್ನು ಕಳ್ಕೊಳ್ತಿದ್ದೇವೆ. ಹಾಗಾಗಿ ದೀಕ್ಷಾಸ್ನಾನದಲ್ಲಿ ಪಡೆದ ದೇವ ಮಕ್ಕಳಾದ ನಾವು ಅಂದು ಪಡೆದ ದೈವಿಕ ಜೀವವನ್ನು ಕಳೆದುಕೊಳ್ಳುವಂಥದ್ದು ಪಾಪದ ನಿಮಿತ್ತ. ದೀಕ್ಷಾಸ್ನಾನ ಸಂಸ್ಕಾರದಲ್ಲಿ ನಾವು ಸ್ಯಾಂಕ್ಟಿಫೈಯಿಂಗ್ ಗ್ರೇಸ್, ಈ ಶುದ್ಧೀಕರಣದ ಪಾವಿತ್ರತೆಯನ್ನು ನಾವು ಹೊಂದಿರೋದರಿಂದ ದೇವರ ಪ್ರೀತಿ, ದೇವರ ಕರುಣೆ, ದೇವರ ವಾಕ್ಯ ಸಾನ್ನಿಧ್ಯದ ಮೇಲೆ ಅಪಾರವಾದ ದಾಹ ನಮ್ಮಲ್ಲಿರುತ್ತದೆ. ಆದರೆ ಪಾಪಕ್ಕೆ ನಾವು ಎಡೆ ಮಾಡಿಕೊಡೋದರಿಂದ ಈ ದಾಹದಿಂದ ಹೊರಬಂದು ಲೋಕದ ಮೇಲೂ ದೇವರಿಗೆ ಇಷ್ಟವಿಲ್ಲದ ಕ್ರಿಯೆಗಳ ಮೇಲೆ ನಾವು ಗಮನ ಕೊಡ್ತೇವೆ. ಆದರೆ ಒಳ್ಳೆ ಪಾಪ ನಿವೇದನೆ ಮಾಡುವಾಗ ನಾವು ಕಳೆದುಕೊಂಡ ಈ ದೈವಿಕ ಜೀವವನ್ನು, ಈ ಸ್ಯಾಂಕ್ಟಿಫೈಯಿಂಗ್ ಗ್ರೇಸನ್ನು ಮತ್ತೊಮ್ಮೆ ನಾವು ಪಡ್ಕೊಳ್ತೇವೆ. ಸಂತ ಅಗಸ್ಟಿನ್ ಹೇಳುವ ಮಾತು, ವ್ಯಕ್ತಿಯು ತನ್ನ ಜೀವನದಲ್ಲಿ ಮನಸ್ಸು, ಆತ್ಮ, ಶರೀರದಲ್ಲಿ ಇರುವಂತಹ ಪಿಶಾಚಿಯ ಕೆಲಸಗಳನ್ನು ನೀನು ಎಷ್ಟು ಒಪ್ಪಿಕೊಳ್ತೀಯೋ ಅಷ್ಟೇ ನಿನ್ನ ಜೀವನದಲ್ಲಿ ಒಳ್ಳೆಯ ಕಾರ್ಯಗಳು ಪ್ರಾರಂಭವಾಗ್ತದೆ. ಸಂತ ಡಾನ್ ಜಾನ್ ಬೋಸ್ಕೋ ಹೇಳುವ ಮಾತು, ಯಾವ ವ್ಯಕ್ತಿ ತನ್ನ ಆತ್ಮವನ್ನು ಬಹಳ ಸಣ್ಣದಾಗಿ ಕಾಣ್ತಾನೋ ಅವನು ತಿಂಗಳಿಗೆ ಒಮ್ಮೆ ಪಾಪ ನಿವೇದನೆಯನ್ನು, ಬಹಳ ತೀಕ್ಷ್ಣವಾಗಿ ನೋಡುವ ವ್ಯಕ್ತಿ ತಿಂಗಳಿಗೆ 2 ಬಾರಿ, ತನ್ನ ಆತ್ಮವನ್ನು ಬಹಳ ನಿಖರವಾಗಿ ಪರ್ಫೆಕ್ಟಾಗಿ ಕಾಪಾಡಲು ಬಯಸುವ ವ್ಯಕ್ತಿ ಪ್ರತಿದಿನ ಪಾಪ ನಿವೇದನೆ ಮಾಡಲು ಬಯಸುತ್ತಾನೆ ಎಂಬುದಾಗಿ ಈ ಸಂತರು ನುಡಿಯುತ್ತಾರೆ. ಜ್ಞಾನೋಕ್ತಿ 28ನೇ ಅಧ್ಯಾಯ 13ನೇ ವಾಕ್ಯ ಹೇಳ್ತದೆ, ಪಾಪಗಳನ್ನು ಮುಚ್ಚಿಟ್ಟುಕೊಳ್ಳುವವನಿಗೆ ಮುಕ್ತಿ ದೊರಕದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟರೆ ಕರುಣೆ ದೊರಕುವುದು. ಪ್ರಿಯರೇ, ಪಾಪಗಳನ್ನು ನೇರವಾಗಿ ಒಪ್ಪಿಕೊಳ್ಳುವಾಗ ಕರುಣೆ, ಬಿಡುಗಡೆ ನಮಗೆ ಕಟ್ಟಿಟ್ಟ ಬುದ್ಧಿ. ಆದರೆ ಈ ಪಾಪವನ್ನು ನಾವು, ಪಾಪದ ಹೆಸರುಗಳನ್ನು, ಗಳಿಗೆಗಳನ್ನು ನಾವು ಅದನ್ನು ತಿರುಗಿ ಮಾಡಿಫೈ ಮಾಡಿ ನಾವು ಹೇಳುವಾಗ ಅಸಂಪೂರ್ಣವಾದ ಕೃಪೆಯಿಂದ ನಾವು ದೂರವಾಗ್ತೇವೆ. ಸಂತ ಜಾನ್ ಕ್ರಿಸಾಸ್ಟಮ್ ಇವರು ಹೇಳುವ ಮಾತು, ನೀವು ಪಾಪ ಮಾಡಿದಾಗ ನಾಚಿಕೆ ಪಡಿ, ಆದರೆ ಪಶ್ಚಾತ್ತಾಪ ಮಾಡುವಾಗ ನಾಚಿಕೆ ಪಡುವ ಅಗತ್ಯವಿಲ್ಲ. ಪಾಪವು ಗಾಯ ಮಾಡುತ್ತದೆ, ಆದರೆ ಪಶ್ಚಾತ್ತಾಪವು ಆ ಗಾಯಕ್ಕೆ ಔಷಧಿಯಾಗಿದೆ. ಪಾಪದ ನಂತರ ನಾಚಿಕೆ ಬರುತ್ತದೆ, ಪಶ್ಚಾತ್ತಾಪದ ನಂತರ ಧೈರ್ಯ ಬರುತ್ತದೆ. ಆದರೆ ಸೈತಾನ ಈ ಕ್ರಮವನ್ನು ಬುಡಮೇಲು ಮಾಡಿದ್ದಾನೆ. ಪಾಪಕ್ಕೆ ಧೈರ್ಯವನ್ನು,
ಪಶ್ಚಾತ್ತಾಪಕ್ಕೆ ನಾಚಿಕೆಯನ್ನು ತಂದಿದ್ದಾನೆ. ಹಾಗಾಗಿ ಈ ನಾಚಿಕೆ ಸ್ವಭಾವದಿಂದ ಪಾಪಗಳನ್ನು ಮುಚ್ಚಿಟ್ಟು ಪಾಪಗಳನ್ನು ಒಪ್ಪಿಕೊಳ್ಳಲಾಗದೆ ಪಾಪ ನಿವೇದನೆ ಸಂಸ್ಕಾರದಲ್ಲಿ ದೂರ ಉಳಿಯುವ ಅನೇಕ ವ್ಯಕ್ತಿಗಳಿದ್ದರೆ, ಪಾಪಕ್ಕೆ ಧೈರ್ಯ ಇರುವುದರಿಂದ ಧೈರ್ಯದ ನಿಮಿತ್ತ ಪಾಪಗಳ ಬುಟ್ಟಿ ಅಧಿಕವಾಗಿದೆ. ಸಂತ ಜಾನ್ ಫೆರೋ, ಕ್ಯಾಥೋಲಿಕ್ ಎಕ್ಸೋಸಿಸ್ಟ್, ದುಷ್ಟ ಶಕ್ತಿಗಳನ್ನು ಉಚ್ಚಾಟಿಸುವಂತಹ ಈ ಯಾಚಕರು ಹೇಳುವ ಮಾತು, ದ ಸ್ಮೆಲ್ ಆಫ್ ಅ ಮ್ಯಾನ್ ಲಿವಿಂಗ್ ಇನ್ ಮಾರ್ಟಲ್ ಸಿನ್ ಡಿಮನ್ ಕ್ಯಾನ್ ಸ್ಮೆಲ್ ಯೋರ್ ಸೋಲ್. ಈ ಆತ್ಮವು ಒಂದು ವೇಳೆ ಒಬ್ಬ ವ್ಯಕ್ತಿಯು ಮಾರಕವಾದ ಪಾಪದಲ್ಲಿ ಜೀವಿಸುವಾಗ ಆತ್ಮದ ದುರ್ಗಂಧದ ನಿಮಿತ್ತ ಪಿಶಾಚಿ ಆ ವ್ಯಕ್ತಿಯ ಜೀವಿತಕ್ಕೆ ನೇರವಾಗಿ ಬಂದು ಕೃಪೆಗಳನ್ನು ಕಬಳಿಸುವ ಪ್ರಯತ್ನವನ್ನು ಮಾಡ್ತಾನೆ. ಯಾರು ಈ ಒಂದು ಆಳವಾದ ಶಾರೀರಿಕ ಬಂಧನಗಳಲ್ಲಿಯೋ ಅಥವಾ ದೊಡ್ಡ ಪಾಪಗಳಲ್ಲಿ ಬಿದ್ದಿರುತ್ತಾರೋ ಅವರಲ್ಲಿ ಈ ಕ್ರಿಮಿಕೀಟಗಳನ್ನು ಆಕರ್ಷಿಸುವಂತೆ ರೋಗಗಳು, ಮರಣ, ಆರ್ಥಿಕ ಸಮಸ್ಯೆ, ವ್ಯವಹಾರಗಳಲ್ಲಿ ದಿವಾಳಿ, ದಾಂಪತ್ಯ ಕಲಹಗಳು, ಮಕ್ಕಳೊಂದಿಗೆ ಸಂಘರ್ಷಗಳು, ಅಪಘಾತಗಳು, ಶಾಪಗಳು ಹಾಗೂ ಇತರ ವಿವಿಧ ಪೈಶಾಚಿಕ ಚಟುವಟಿಕೆಗಳು ಹಿಂಸೆಯನ್ನು ಮತ್ತು ಜೀವನಕ್ಕೆ ತರಲು ಕಾರಣವಾಗ್ತದೆ. ಆದರೆ ಈ ಕಾರಣದ ನಿಮಿತ್ತ ಪಾಪ ನಿವೇದನೆಯನ್ನು ಅಧಿಕವಾಗಿ ಮಾಡುವುದರಿಂದ ಅನೇಕ ಕೃಪೆಗಳನ್ನು, ಬಿಡುಗಡೆಗಳನ್ನು ನಾವು ಹೊಂದಿಕೊಳ್ತೇವೆ. ಪಾಪ ನಿವೇದನೆಗೆ ನಾವು ಹೋಗುವಾಗ ನಮ್ಮ ಮನಸ್ಸಿನಲ್ಲಿರಬೇಕಾದದ್ದು, ನಾವು ಬಹಳ ಚಿಕ್ಕವರಾಗಿರುವಾಗ ತಂದೆಯ ಬಳಿಗೆ ಹೋಗಿ ನಾವು ಮಾಡಿದ ತಪ್ಪುಗಳನ್ನು ಒಪ್ಪಿಕೊಳ್ಳುವ ಮನಸ್ಥಿತಿ ಹೇಗೆ? ಎರಡು ಮನಸ್ಥಿತಿಗಳು. ಒಂದು, ನಾನೀಗ ಹೋಗಿ ಹೇಳಿದರೆ ಅಪ್ಪ ಹೊಡೆಯುತ್ತಾರೆ, ಹಾಗಾಗಿ ಭಯದಿಂದ ಹೇಳುವಂಥದ್ದು. ಇನ್ನೊಂದು ಪಶ್ಚಾತ್ತಾಪ, ನನ್ನ ಅಪ್ಪ ನನ್ನನ್ನು ನಂಬಿದ್ರು, ಅವರಿಗೆ ನಾನು ಮೋಸ ಮಾಡಿದ್ದೇನೆ, ಅವರ ಪ್ರೀತಿಯನ್ನು ನಾನು ಮೋಸ ಮಾಡಿದ್ದೇನೆ, ನನಗೆ ಆ ಪ್ರೀತಿಯನ್ನು ಕಳ್ಕೊಳ್ಳೋಕ್ಕೆ ನನಗಿಷ್ಟ ಇಲ್ಲ, ಹಾಗಾಗಿ ನಾನು ಹೋಗಿ ಅವರಿಗೆ ಸತ್ಯವನ್ನು ಒಪ್ಪಿಕೊಳ್ತೇನೆ. ಇಂದು ಪಾಪ ನಿವೇದನೆ ಮಾಡಬೇಕಾದದ್ದು ಭಯದಿಂದಲ್ಲ, ಬರುವ ಶಿಕ್ಷೆಯನ್ನು ತಪ್ಪಿಸಿಕೊಳ್ಳಲು ಅಲ್ಲ, ಪಾಪ ನಿವೇದನೆ ಮಾಡುವುದು ಆ ನಿರ್ಮಲ ಸ್ನೇಹವನ್ನು ಅನುಭವಿಸಲು. ಪ್ರಿಯರೇ, ಈ ದುಷ್ಟಶಕ್ತಿ ಉಚ್ಚಾಟನೆಯನ್ನು ಮಾಡುತ್ತಿದ್ದ ಜಾನ್ ಫೆರೋ ಹೇಳುವ ಮಾತು, ವಿ ಬಿಲೀವ್ ದ ವೇಜಸ್ ಆಫ್ ಸಿನ್ ಇಸ್ ಡೆತ್. ಪಾಪದ ಮರಣ, ಪಾಪದ ಸಂಬಳ ಮರಣ. ರೋಮ 6ನೇ ಅಧ್ಯಾಯ 23ನೇ ವಾಕ್ಯ ಹೇಳ್ತದೆ, ಮರಣವೇ ಪಾಪದ ವೇತನ. ನಮ್ಮ ಪ್ರಭು ಯೇಸು ಕ್ರಿಸ್ತರಲ್ಲಿ ಇರುವ ನಿತ್ಯ ಜೀವವೇ ದೇವರ ಉಚಿತ ವರದಾನ. ಪ್ರಿಯರೇ, ಕೇವಲ ದೈಹಿಕ ಮರಣವಷ್ಟೇ ಅಲ್ಲ, ದೇವರಿಂದ ಶಾಶ್ವತ ವಿಯೋಗವೂ ಆಗುತ್ತದೆ. ಒಪ್ಪಿಕೊಳ್ಳದ ಪ್ರತಿಯೊಂದು ಮಹಾಪಾಪವು ಆತ್ಮವನ್ನು ಕತ್ತಲುಗೊಳಿಸಿ ಆಧ್ಯಾತ್ಮಿಕ ಅಪಾಯಗಳನ್ನು ಆಹ್ವಾನಿಸುತ್ತದೆ. ಕೃಪೆಯಲ್ಲಿ ಬದುಕುವ ಸ್ಥಿತಿಯೇ ಒಳ್ಳೆಯ ಪಾಪ ನಿವೇದನೆ. ನಾವು ಯಾವಾಗ ಕೃಪೆಯಲ್ಲಿ ಜೀವಿಸ್ತೇವೆ, ಪರಿಶುದ್ಧತೆಯ ಸುಗಂಧ ದೆವ್ವಗಳನ್ನು ನಮ್ಮಿಂದ, ನಮ್ಮ ಕುಟುಂಬಗಳಿಂದ ದೂರ ಸಲ್ಲಿಸುತ್ತದೆ. ಆದರೆ ಪಾಪದಲ್ಲಿ ಬದುಕುವಾಗ ಮರಣದ ದುರ್ಗಂಧದ ನಿಮಿತ್ತ ಪಿಶಾಚಿಯನ್ನು ಆಕರ್ಷಿಸ್ತದೆ ಎಂಬುದಾಗಿ ಈ ಇಷ್ಟು ವಿಷಯಗಳನ್ನು ಈ ಎಕ್ಸೋಸಿಸ್ಟ್ ಹೇಳುವ ಮಾತುಗಳಾಗಿವೆ. 1 ಯೋಹಾನ 1ನೇ ಅಧ್ಯಾಯ 8ರಿಂದ 9ನೇ ವಾಕ್ಯ ನಮಗೆ ಸ್ಪಷ್ಟವಾಗಿ ಬೋಧಿಸುತ್ತದೆ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿಕೊಂಡರೆ ನಮ್ಮನ್ನು ನಾವೇ ವಂಚಿಸಿಕೊಳ್ಳುತ್ತೇವೆ, ನಮ್ಮಲ್ಲಿ ಸತ್ಯವೆಂಬುದೇ ಇರುವುದಿಲ್ಲ. ಪ್ರತಿಯಾಗಿ ನಮ್ಮ ಪಾಪಗಳನ್ನು ಒಪ್ಪಿಕೊಂಡರೆ ಆಗ ನಂಬಿಗಸ್ತರು ನೀತಿವಂತರು ಆದ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿ ಎಲ್ಲ ಅನೀತಿ ಅಧರ್ಮಗಳಿಂದ ನಮ್ಮನ್ನು ಶುದ್ಧಗೊಳಿಸುತ್ತಾರೆ. ಪ್ರಿಯರೇ, ಹಾಗಾಗಿ ನಾವು ಪಾಪವಿಲ್ಲ ಎಂಬುದಾಗಿ ಒಪ್ಪಿಕೊಳ್ಳುವಾಗ ನಾವು ಸುಳ್ಳುಗಾರರಾಗ್ತೇವೆ. ಹಾಗಾಗಿ ನಾವು ಪಾಪಿಗಳೆಂದು ಒಪ್ಪಿಕೊಳ್ಳುವ. 2013ರಲ್ಲಿ ಪೋಪ್ ಫ್ರಾನ್ಸಿಸ್ ಅವರಿಗೆ ಇಂಟರ್ವ್ಯೂ ಮಾಡುವಾಗ ಅವರಿಗೆ ಕೇಳಿದ ಪ್ರಶ್ನೆ, ನಿಮ್ಮನ್ನು ನಾವೇನೆಂದು ಕರೆಯಲು ಬಯಸ್ತೀರಿ? ಪೋಪ್ ಫ್ರಾನ್ಸಿಸ್ ಹೇಳುವ ಮಾತು, ನಾನು ದೊಡ್ಡ ಪಾಪಿ, ಈ ಪಾಪಿಗೆ ಈ ದೊಡ್ಡ ಜವಾಬ್ದಾರಿಯನ್ನು ದೇವರು ನನಗೆ ಕೊಟ್ಟಿದ್ದಾರೆ. ಹಾಗಾಗಿ ನನ್ನ ಅಧಿಕಾರ, ನನ್ನ ಹೆಸರು, ನನ್ನತನ ನನಗಿದು ಸಿಗಲಿಲ್ಲ ಅನ್ನೋ ಬದಲು ನಾನೊಬ್ಬ ಪಾಪಿ, ಈ ಪಾಪಿಯನ್ನು ನಂಬಿ ದೇವರು ಇಷ್ಟು ದೊಡ್ಡ ಕೆಲಸವನ್ನು ಕೊಟ್ಟಿದ್ದಾರೆ. ಪಾಪಿಯು ಬಲಹೀನರಾದ ನಮ್ಮನ್ನು ನಂಬಿ ದೇವರು ಇಂತಹ ಸ್ವರ್ಗೀಯ ಕೆಲಸವನ್ನು ಕೊಟ್ಟಿದ್ದಾರೆ. ಪಾಪಿಯಾದ ನನ್ನನ್ನು ನಂಬಿ ಈ ಪರಿಶುದ್ಧ ಬಟ್ಟೆಯನ್ನು ಕೊಟ್ಟಿದ್ದಾರೆ. ಅದನ್ನು ಮರಣದವರೆಗೂ ಪಾವಿತ್ರತೆಯಲ್ಲಿ ಕಾಪಾಡಿಕೊಳ್ಳುವ ಕೃಪೆ ಕೊಡಲಿ ಎಂಬುದಾಗಿ ನಾವು ಪ್ರಾರ್ಥಿಸಬೇಕಾಗಿದೆ.
ಕೀರ್ತನೆಗಳ ಪುಸ್ತಕ 32ನೇ ಅಧ್ಯಾಯ 1ನೇ ವಾಕ್ಯ. ಯಾರ ಪಾಪ ಪರಿಹಾರವಾಗಿದೆಯೋ, ಯಾರ ದ್ರೋಹ ವಿಮೋಚನೆಯಾಗಿದೆಯೋ ಅವರೇ ಧನ್ಯರು. ಎಂತಹ ಸುಂದರವಾದ ವಾಕ್ಯ. ಪಾಪಗಳು ಪರಿಹಾರವಾಗಿದ್ದರೆ ನಿಜವಾಗಿಯೂ ನೀ ಧನ್ಯ. ಕೀರ್ತನೆ 90ನೇ ಅಧ್ಯಾಯ 8ನೇ ವಾಕ್ಯ ನಮಗೆ ಬೋಧಿಸ್ತದೆ, ನಿನ್ನ ನೋಟಕ್ಕೆ ಮರೆಯಾಗಿಲ್ಲ ನನ್ನ ಪಾಪದೋಷಗಳು, ನಿನ್ನ ಮುಖಕಾಂತಿಗೆ ಬಟ್ಟ ಬಯಲಾಗಿವೆ ನನ್ನ ಗುಪ್ತಪರಾಧಗಳು. ಆ ದೇವರ ಮುಖಕಾಂತಿಗೆ ಎಲ್ಲವೂ ಬಟ್ಟ ಬಯಲು. ಹಾಗಾಗಿ ಆ ಮುಖಕಾಂತಿಗೆ ಪ್ರತಿಬಿಂಬವಾಗಿ ದೈವಿ ಮಕ್ಕಳಾಗಿ ಜೀವಿಸಲು ಒಳ್ಳೆ ಪಾಪ ನಿವೇದನೆ ಮಾಡುವ. ಸಿರಾಕ 7ನೇ ಅಧ್ಯಾಯ 8ನೇ ವಾಕ್ಯ ಬೋಧಿಸ್ತದೆ, ಕೂಡಿಸಬೇಡ ಪಾಪಕ್ಕೆ ಪಾಪ, ಒಂದಕ್ಕಾದರೂ ತಪ್ಪದು ನಿನಗೆ ದಂಡ. ನೀ ಎಲ್ಲುವರೆಗೆ ಪಾಪಕ್ಕೆ ಒಂದಾದ ಮೇಲೆ ಒಂದನ್ನು ನೀನು ಸೇರಿಸ್ತಿರ್ತೀಯೋ ನೀನು ದಂಡನೆಗೆ ಹತ್ತಿರವಾಗ್ತೀಯ ಹೊರತು ಕೃಪೆಯಿಂದ ದೂರನೇ ಉಳಿದಿರ್ತೀಯ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೆರೆಮೀಯನ ಗ್ರಂಥ 2ನೇ ಅಧ್ಯಾಯ 19ನೇ ವಾಕ್ಯ ನಮಗೆ ಬೋಧಿಸ್ತದೆ, ನಿನ್ನ ಕೆಟ್ಟತನವೇ ನಿನ್ನನ್ನು ಶಿಕ್ಷಿಸುವುದು, ನಿನ್ನ ದ್ರೋಹಗಳೇ ನಿನ್ನನ್ನು ಖಂಡಿಸುವವು. ನಿನಗೆ ನನ್ನ ಭಯವಿಲ್ಲದೆ ನಿನ್ನ ದೇವರಾದ ಸರ್ವೇಶ್ವರನನ್ನು ತೊರೆದು ಬಿಟ್ಟದ್ದು ನಿನಗೆ ಕೆಟ್ಟದಾಗಿಯೂ ಕಹಿಯಾಗಿಯೂ ಪರಿಣಮಿಸುವುದು. ಇದನ್ನು ಚೆನ್ನಾಗಿ ಗ್ರಹಿಸಿಕೋ, ಕಣ್ಣಾರೆ ನೋಡು, ಇದು ಸರ್ವಶಕ್ತನೂ ಸ್ವಾಮಿ ಸರ್ವೇಶ್ವರನೂ ಆದ ನನ್ನ ನುಡಿ. ಹಾಗಾಗಿ ನಮ್ಮನ್ನು ದಂಡಿಸುವವರು ದೇವರಲ್ಲ, ಬದಲಾಗಿ ನಾವೇ ಕೂಡಿಸಿ ಇಟ್ಟುಕೊಂಡಿರುವ ಕೆಟ್ಟತನಗಳು, ದ್ರೋಹಗಳೇ ನಮ್ಮನ್ನು ಖಂಡಿಸ್ತದೆ, ಜೀವದಿಂದ ಬೇರ್ಪಡಿಸ್ತದೆ. ಕ್ಯಾಟಿಸಮ್ ಆಫ್ ದ ಕ್ಯಾಥಲಿಕ್ ಚರ್ಚ್ 1849ರಿಂದ 1851, 1871ರಿಂದ 72ರವರೆಗಿರುವಂತಹ ಪ್ಯಾರಾಗ್ರಾಫ್ಗಳಲ್ಲಿ ನಾವು ನೋಡುವುದಾದರೆ, ಪಾಪ ಎಂದರೇನು ಎಂಬ ಪ್ರಶ್ನೆಗೆ ಕೊಡುವ ಉತ್ತರ, ಪಾಪವು ಶಾಶ್ವತ ನಿಯಮಕ್ಕೆ ವಿರುದ್ಧವಾದ ಒಂದು ಮಾತು, ಕ್ರಿಯೆ, ಇಚ್ಛೆಯಾಗಿದೆ. ಇದು ದೇವರ ಪ್ರೀತಿಗೆ ಅವಿಧೇಯತೆಯಿಂದ ದೇವರಿಗೆ ಎದುರಾಗಿ ಮಾಡಿದ ಅಪರಾಧವಾಗಿದೆ. ಇದು ಮಾನವನ ಸ್ವಭಾವವನ್ನು ಗಾಯಗೊಳಿಸ್ತದೆ, ಮಾನವನ ಐಕ್ಯತೆಯನ್ನು ಹಾನಿಗೊಳಿಸ್ತದೆ. ಯಾವಾಗ ವ್ಯಕ್ತಿ ಪಾಪ ಮಾಡ್ತಾನೆ, ಒಂದು ತನ್ನ ಮತ್ತು ದೇವರು, ತನ್ನ ಮತ್ತು ಕುಟುಂಬದವರು, ತನ್ನ ಪ್ರಕೃತಿ, ತನ್ನ ಸ್ನೇಹಿತರು ಎಲ್ಲರಿಗೂ ವಿರುದ್ಧವಾಗಿ ಈ ಪಾಪದಿಂದ ಗಾಯ ಮಾಡುವುದರಿಂದ ಆತನಿಗೆ ನೋವುಗಳು, ವೇದನೆಗಳು, ಕಷ್ಟಗಳು ಅಥವಾ ಈ ಸಂಬಂಧಗಳನ್ನು ತಾನಾಗೇ ತಾನು ಪಾಪದ ನಿಮಿತ್ತ ಕಳೆದುಕೊಳ್ಳುತ್ತಾನೆ. ಯಾವ ಪಾಪವೂ ಕೂಡ ಗುಪ್ತ ಅಥವಾ ಸೀಕ್ರೆಟ್ ಅಂತಿಲ್ಲ, ಎಲ್ಲವೂ ಕೂಡ ಮುಕ್ತವಾದದ್ದೇ. ಒಮ್ಮೆ ಒಬ್ಬ ವ್ಯಕ್ತಿ ಪಾಪ ಮಾಡುವುದಾದರೆ ಆ ವ್ಯಕ್ತಿ ಆತನನ್ನು, ಕುಟುಂಬವನ್ನು, ಪ್ರಕೃತಿಯನ್ನು, ದೇವರನ್ನು ಎಲ್ಲವನ್ನು ಬೇರ್ಪಡೆಯುವ ಶಕ್ತಿ ಈ ಪಾಪಕ್ಕಿದೆ. ಸಂತ ಕೊಲಂಬಸ್ ಹೇಳುವ ಮಾತು, ಪಿಶಾಚಿ ನಮ್ಮನ್ನು ಮೂರ್ಖರನ್ನಾಗಿ ಮಾಡೋದು ಬೇಡ, ಅದು ನಮ್ಮನ್ನು ಚಂಚಲ ಚಿತ್ತರನ್ನಾಗಿ ಮಾಡುತ್ತೆ ಅಷ್ಟೇ. ಎರಡು ವಿಷಯಗಳ ನಡುವಿನ ಚಂಚಲ ನಿಮಿತ್ತ ನಾವು ಒಳ್ಳೆಯದೋ ಕೆಟ್ಟದೋ ಆರಿಸಿಕೊಳ್ಳಲಾಗದೆ ಪಾಪದಲ್ಲಿ ನಾವು ಬೀಳುತ್ತೇವೆ ಎಂಬುದಾಗಿ ಈ ಸಂತರು ನಮಗೆ ನುಡಿಯುತ್ತಾರೆ. ಸಂತ ಜಾನ್ ಮರಿಯ ವಿಯಾನಿ ಹೇಳುವ ಮಾತು, ಕನ್ಫೆಷನ್ ಇಸ್ ದ ಸೋಲ್ಸ್ ಬಾತ್, ಇವನ್ ಎ ಕ್ಲೀನ್ ಗ್ಲಾಸ್ ನೀಡ್ಸ್ ವಾಷಿಂಗ್ ನೌ ಆ್ಯಂಡ್ ದೆನ್. ಪಾಪ ನಿವೇದನೆ ಎನ್ನುವಂಥದ್ದು ಆತ್ಮದ ಸ್ನಾನ. ಪ್ರತಿದಿನ ಕುಡಿಯುವ ಗಾಜಿನ ಲೋಟವು ಕೊಳೆಯಾಗದಿದ್ದರೂ ನಾವು ತೊಳೆಯುವ ಹಾಗೆ ಈ ಆತ್ಮವನ್ನು ನಾವು ಪ್ರತಿದಿನ ತೊಳೆಯಬೇಕು. ಶ್ರೇಷ್ಠ ಗುರುಗಳಾದಂತಹ ಜೋನೆಫೆತ್ 40 ವರ್ಷ ರೋಮಿನಲ್ಲಿ ಎಕ್ಸೋಸಿಸ್ಟ್ ಆಗಿ ದುಷ್ಟಶಕ್ತಿ ಉಚ್ಚಾಟನೆಯನ್ನು ಮಾಡುತ್ತಾ ಇದ್ದಂತಹ ಈ ಗುರುಗಳು ತನ್ನ 40 ವರ್ಷದ ಅನುಭವದಲ್ಲಿ ಹೇಳುವ ಮಾತು, ಪಾಪ ನಿವೇದನೆ ಒಂದು ದುಷ್ಟಶಕ್ತಿ ಉಚ್ಚಾಟನೆಗಿಂತ ಶ್ರೇಷ್ಠವಾಗಿದೆ ಹಾಗೂ ಶಕ್ತಿಯುತವಾಗಿದೆ. ಒಂದು ಇದು ಸಂಸ್ಕಾರ, ಇನ್ನೊಂದು ಇದೊಂದು ಆಶೀರ್ವಾದ. ಒಂದು ಪಾಪ ನಿವೇದನೆಯು 100 ದುಷ್ಟಶಕ್ತಿ ಉಚ್ಚಾಟನೆಗೆ ಸಮ. ಪಿಶಾಚಿಯು ಪ್ರಾಣವನ್ನು ನಾಶ ಮಾಡಲು ಬಯಸುತ್ತದೆ, ಪ್ರಾಣವು ಪಾಪ ನಿವೇದನೆಯಿಂದ ಚೇತರಿಸಿಕೊಳ್ಳುತ್ತದೆ.
ಜನರು ಸೈತಾನ ಕೆಲಸವನ್ನು ಕಡಿಮೆ ಮಾಡಲು ಬಯಸಿದರೆ ಅವರು ಪಾಪ ನಿವೇದನೆಯ ಬಳಕೆಯನ್ನು ಹೆಚ್ಚಿಸಬೇಕು. ಒಮ್ಮೆ ಪಾಪ ನಿವೇದನೆ ಮಾಡುವ ಅಭ್ಯಾಸ ಕಡಿಮೆಯಾದಾಗ ಸೈತಾನನ ಚಟುವಟಿಕೆಗಳು ಹೆಚ್ಚಾಗುತ್ತದೆ. ಸೈತಾನನ ಕೆಲಸವನ್ನು ಕಡಿಮೆ ಮಾಡಲು ಪಾಪ ನಿವೇದನೆಯ ಬಳಕೆಯನ್ನು ಹೆಚ್ಚಿಸಬೇಕು. ನೀನು ಎಷ್ಟು ಪಾಪ ನಿವೇದನೆ ಮಾಡ್ತೀಯ, ನಿನ್ನ ಕುಟುಂಬದಲ್ಲಿ, ನಿನ್ನ ಧರ್ಮ ಕೇಂದ್ರದಲ್ಲಿ, ನಿನ್ನ ವೈಯಕ್ತಿಕ ಜೀವನದಲ್ಲಿ ಖಂಡಿತವಾಗಿಯೂ ಆಶೀರ್ವಾದಗಳನ್ನು ನೀನು ಅನುಭವಿಸ್ತೀಯ. ಈ ಪಾಪ ನಿವೇದನೆಯಲ್ಲಿ ಇತರರಿಂದ ಬದಲಾವಣೆಯನ್ನು ನೋಡುವುದಿಲ್ಲ. ನಾನು ಬದಲಾದರೆ ಇತರರು ಬದಲಾಗ್ತಾರೆ. ಇದು ದೇವರ ಮನಸ್ಸನ್ನು ಬದಲಾಯಿಸುವುದಲ್ಲ, ನನ್ನ ಮನಸ್ಸನ್ನು ದೇವರ ಬಳಿಗೆ ತಿರುಗಿಸುವುದಾಗಿದೆ. ಈ ಪಾಪಗಳನ್ನು ಕ್ಷಮೆ ಪಡೆಯುವುದು ಹೇಗೆ? ನಾವು ಮೊದಲನೇದಾಗಿ ನೋಡುವುದಾದರೆ, ಪಾಪದ ಫಲವನ್ನು ಮತ್ತೆ ಅನುಭವಿಸಲು ನಿರ್ಧರಿಸಬೇಡಿ. ಈಗ ನೀವು ಪಾಪ ನಿವೇದನೆಗೆ ಹೋಗ್ತೀಯಾ, ಮತ್ತೊಮ್ಮೆ ನಾವು ಪಾಪದ ಅವಕಾಶ ಸಿಕ್ಕಿದ್ರೆ ಪಾಪ ಮಾಡ್ತಾನೆ ಅನ್ನೋದಿದ್ದರೆ ಅಲ್ಲಿ ಅದನ್ನು ಬಿಟ್ಟುಬಿಡು. ನನಗಿನ್ನೆಂದು ಈ ಪಾಪ ಬೇಡ ಎಂಬ ದೃಢ ಪ್ರತಿಜ್ಞೆ ಮಾಡಿ ನಾವು ಹೋಗಬೇಕು. ಅದನ್ನೇ ಹೇಳುತ್ತೆ ಸಿರಾಕ 37ನೇ ಅಧ್ಯಾಯ 17-18 ವಾಕ್ಯ. 4 ಯೋಜನೆಗಳು ಬೇರೂರುವುದು ಹೃದಯದಲ್ಲೇ, ಅಲ್ಲಿಂದ ತಲೆ ಎತ್ತುತ್ತವೆ ಒಳಿತು ಕೆಡುತು, ಜೀವ ಹಾಗೂ ಸಾವು, ಇವುಗಳನ್ನು ನಿರಂತರ ಆಳುವಂಥದ್ದು ನಾಲಿಗೆಯು. ಹಾಗಾಗಿ ಹೃದಯವನ್ನು, ನಾಲಿಗೆಯನ್ನು, ಮನಸ್ಸನ್ನು ಶುದ್ಧಗೊಳಿಸಿಕೊಳ್ಳಲು ಒಳ್ಳೆಯ ಪಾಪ ನಿವೇದನೆ ಮಾಡಿ. ಎರಡನೇದಾಗಿ, ಇನ್ನು ಮುಂದೆ ನಾ ಪವಿತ್ರ ಜೀವಿತವನ್ನು ಮುನ್ನಡೆಸ್ತೇನೆ ಎಂಬ ದೃಢ ನಿರ್ಧಾರ. ಯೋಹಾನ ಶುಭ ಸಂದೇಶ 5ನೇ ಅಧ್ಯಾಯ 14ನೇ ವಾಕ್ಯ ನಮಗೆ ಬೋಧಿಸ್ತದೆ. ಅನಂತರ ದೇವಾಲಯದಲ್ಲಿ ಯೇಸು ಆ ಮನುಷ್ಯನನ್ನು ಕಂಡು, ನೋಡು, ನೀ ಗುಣ ಹೊಂದಿರುವೆ, ಇನ್ನು ಮೇಲೆ ಪಾಪ ಮಾಡುವುದನ್ನು ಬಿಟ್ಟು ಬಿಡು, ಇಲ್ಲದಿದ್ದರೆ ನಿನ್ನ ಗತಿ ಇನ್ನೂ ಚಿಂತಾಜನಕವಾದೀತು ಎಂದರು. ಪ್ರಿಯರೇ, ಸೌಖ್ಯವನ್ನು ಪಡೆದ ವ್ಯಕ್ತಿಗೆ ಯೇಸು ಹೇಳುವ ಮಾತು, ನಿನ್ನ ಪಾಪವನ್ನು ಬಿಟ್ಟು ಬಿಡು, ಪುನಃ ನೀನು ಹೋಗುವುದಾದರೆ ಚಿಂತಾಜನಕವಾಗುವುದು. ಪಾಪ ಎಂದು ಗೊತ್ತಾದಾಗ ಒಳ್ಳೆ ದೃಢ ನಿರ್ಧಾರದಲ್ಲಿ ಪಾಪ ನಿವೇದನೆ ಮಾಡಿ. ಮೂರನೇದಾಗಿ, ನಿಮ್ಮ ಶತ್ರುಗಳನ್ನು ಕ್ಷಮಿಸಿ. ಪಾಪ ನಿವೇದನೆಗೆ ಹೋಗುವ ಮುನ್ನವೇ ಶತ್ರುಗಳನ್ನು ಕ್ಷಮಿಸಿ ಹೋಗಿ. ಒಂದು ವೇಳೆ ವಿಫಲರಾದರೆ ಅದನ್ನು ಒಪ್ಪಿಕೊಳ್ಳಿ. ಮತ್ತಾಯ 6ನೇ ಅಧ್ಯಾಯ 14 ವಾಕ್ಯ ಹೇಳ್ತದೆ, ಜನರ ತಪ್ಪುಗಳನ್ನು ನೀವು ಕ್ಷಮಿಸಿದರೆ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವರು. ಜನರನ್ನು ನೀವು ಕ್ಷಮಿಸದಿದ್ದರೆ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸರು. ಹಾಗಾಗಿ ನಾವು ಕ್ಷಮಿಸುವ, ನಮಗೆ ಕ್ಷಮೆಯನ್ನು ಪಡೆಯುವ. 4ನೇದಾಗಿ, ಪರಿಹಾರ ಮಾಡುವಂಥದ್ದು. ಉತ್ತಮ ಪರಿಹಾರ, ಉತ್ತಮ ಉದಾಹರಣೆ ಲೂಕನ ಶುಭ ಸಂದೇಶ 19ನೇ ಅಧ್ಯಾಯ 1-10 ಬರುವಂತಹ ಜೆರಿಕೋಯಿನ ಜಕ್ಕಾಯ. ಎಂತಹ ಪರಿಹಾರ! ಯಾರಿಗಾದರೂ ಅನ್ಯಾಯ ಮಾಡಿದರೆ 4ರಷ್ಟು, ಬಡಬಗ್ಗರಿಗೆ ಅರ್ಧದಷ್ಟು ಎಲ್ಲವನ್ನ ದೈವಿ ಪ್ರೀತಿಗಾಗಿ ಬರೆದು ಮಾಡಿಕೊಂಡ. ತನ್ನ ಜೀವನದಲ್ಲಿ ಏನೆಲ್ಲ ಆತ ಗಾಯ ಮಾಡಿದ್ದಾನೆ, ಡ್ಯಾಮೇಜ್ ಮಾಡಿದ್ದಾನೆ, ಎಲ್ಲವನ್ನ ಪರಿಹಾರ ಮಾಡಿದ. ಕೆಲವೊಂದು ತೀಕ್ಷ್ಣವಾದ ಪಾಪಗಳಿಗೆ ಯಾಜಕರ ಮೂಲಕ ಕೊಡುವ ಪರಿಹಾರವನ್ನು ನಾವು ಪಾಲಿಸಬೇಕಾಗ್ತದೆ. 5ನೇದಾಗಿ, ಉಪವಾಸ ಪ್ರಾರ್ಥನೆ. ಯೋನ 3ನೇ ಅಧ್ಯಾಯ 4 ನೋಡ್ತೇವೆ. ಉಪವಾಸವಿದ್ದು ಪಶ್ಚಾತ್ತಾಪ ಪಡುವಂಥದ್ದು. ಪಾಪ ನಿವೇದನೆಗಾಗಿ ಒಂದು ಉಪವಾಸವಿದ್ದು ಒಳ್ಳೆಯ ಪಾಪ ನಿವೇದನೆ ಮಾಡಿ. 6ನೇದಾಗಿ, ಒಳ್ಳೆಯ ದಾನ ಧರ್ಮಗಳನ್ನು ಮಾಡಿ. ತೊಬೀತ 4:10 ನೋಡ್ತೇವೆ. ಪಾಪದ ನಿಮಿತ್ತ ಆದ ಗಿಲ್ಟ್ಗಳಿಗೆ ಹೊರಬರಲು ಕೆಲವೊಮ್ಮೆ ದೇವರ ಹೆಸರಲ್ಲಿ ದಾನ ಧರ್ಮಗಳು ನಮ್ಮನ್ನು ಬಲಪಡಿಸ್ತದೆ. ಕಡೆಯದಾಗಿ 7ನೇದಾಗಿ, ಯಾಜಕರ ಬಳಿಗೆ ಹೋಗಿ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವಂಥದ್ದು. ಯೇಸುಕ್ರಿಸ್ತರ ರಾಯಭಾರಿಯು, ಯೇಸುಕ್ರಿಸ್ತರ ಪ್ರತಿನಿಧಿಯು, ಯೇಸುಕ್ರಿಸ್ತರ ರೂಪದಲ್ಲಿರುವ ಯಾಜಕನ ಬಳಿ ಹೋಗಿ ಒಳ್ಳೆಯ ಪಾಪ ನಿವೇದನೆ ಮಾಡಿ. ಸಂತ ಪೌಸ್ತಿನ ಅವರಿಗೆ ಪ್ರಭು ಯೇಸು ನೀಡಿದ ಸಂದೇಶ, ನೀನು ಪ್ರತಿ ಬಾರಿ ಪಾಪ ನಿವೇದನೆ ಸಂಸ್ಕಾರಕ್ಕಾಗಿ ತೆರಳುವಾಗ ನನ್ನ ಹೃದಯದಿಂದ ಹರಿದು ಬಂದ ರಕ್ತ ಮತ್ತು ಜಲವು ನಿನ್ನ ಆತ್ಮದ ಮೇಲೆ ಸುರಿಸಲ್ಪಡ್ತದೆ. ಪ್ರತಿ ಪಾಪ ನಿವೇದನೆಯು ಯೇಸುವಿನ ಅಪಾರವಾದ ಕರುಣೆಯಿಂದ ಅಧಿಕವಾದ ವಿಶ್ವಾಸವು ಸುರಿಸಲ್ಪಟ್ಟು ನಿಮ್ಮ ಆತ್ಮವು ಅದರ ಕರುಣೆಯಿಂದ ತುಂಬಲ್ಪಡ್ತದೆ. ನೀನು ಪಾಪ ನಿವೇದನೆಗಾಗಿ ಬರುವಾಗ
ಆ ಸ್ಥಳದಲ್ಲಿ ನಿನಗಾಗಿ ನಾನು ಕಾಯುತ್ತೇನೆ. ಯಾಜಕನ ಮರೆಯಲ್ಲಿ ನಾನು ಅಡಗಿದ್ದೇನೆ, ಆದರೆ ನಿನ್ನ ಆತ್ಮದಲ್ಲಿ ಕಾರ್ಯ ಮಾಡುವವನು ನಾನೇ. ಇಲ್ಲಿ ಆತ್ಮದ ಎಲ್ಲ ಬಗೆಯ ವೇದನೆಯ ಪರಿಹಾರಕ್ಕಾಗಿ ದೇವರ ಕರುಣೆಯನ್ನು ಸಂಧಿಸುವ ಪರಿಶುದ್ಧ ಸ್ಥಳವೇ ಈ ಪಾಪ ನಿವೇದನೆಯ ಸ್ಥಳ. ಈ ವಿಷಯವನ್ನು ಯೇಸುಸ್ವಾಮಿ ಪಾವಸ್ತಿನವರಿಗೆ ನೀಡುತ್ತಾರೆ. ಮತ್ತು ಎರಡನೇದಾಗಿ ಅವರು ಹೇಳುತ್ತಾರೆ, ನೀನು ಪಾಪ ಮಾಡುವವರಿಗಾಗಿ ಕಾಯಬೇಡ. ಪಾಪದ ಆಲೋಚನೆಗಳು, ಶೋಧನೆಗಳು ಬಂದಾಗಲೇ ಪಾಪ ನಿವೇದನೆಗಾಗಿ ನೀವು ಓಡು ಬರುವುದಾದರೆ ಈ ಪಾಪಗಳನ್ನು ಜಯಿಸುವ ಶಕ್ತಿಯನ್ನು, ಕರುಣೆಯನ್ನು, ಕೃಪೆಯನ್ನು ನಾನು ನಿನಗೆ ನೀಡುತ್ತೇನೆ ಎಂಬ ವಾಗ್ದಾನವನ್ನು ಈ ಸಂತರಿಗೆ ಯೇಸು ನೀಡಿದ್ದಾರೆ. ಕೀರ್ತನೆಗಳ ಪುಸ್ತಕ 32ನೇ ಅಧ್ಯಾಯ 3 ವಾಕ್ಯ ನಮಗೆ ಬೋಧಿಸ್ತದೆ, ಪಾಪ ನಿವೇದನೆ ಮಾಡದೆ ನಾ ಮೌನದಿಂದಿರಲು ದಿನವೆಲ್ಲ ನರಳಿ ಸವೆದು ಹೋದವು ನನ್ನೆಲುಬುಗಳು. ಪಾಪದ ನಿಮಿತ್ತ ಮೂಳೆಗಳ ಸವೆತ, ಈ ಮೂಳೆಯಲ್ಲಾಗಿದೆ ರಕ್ತ ಉತ್ಪತ್ತಿಯಾಗುವಂಥದ್ದು. ಈ ಮೂಳೆ ಮತ್ತು ರಕ್ತ ಶುದ್ಧವಾಗಿರುವಾಗ ವ್ಯಕ್ತಿ ಆರೋಗ್ಯವಾಗಿ ನಿಲ್ತಾನೆ. ನಾವು ಹಳೆ ಒಡಂಬಡಿಕೆಯಲ್ಲಿ ನಾವು ದೇವರು ಆರಿಸಿಕೊಂಡ ವ್ಯಕ್ತಿಗಳನ್ನು ನೋಡುವುದಾದರೆ ದೇವರ ವಾಕ್ಯ ಹೇಳ್ತದೆ, ಯೌವನದ ಶಕ್ತಿಯ ಮುಪ್ಪಿನಲ್ಲೂ ಇತ್ತು, ಕಾರಣ ಮೂಳೆ ರಕ್ತ ಗಟ್ಟಿಯಾಗಿ ಶುದ್ಧವಾಗಿತ್ತು. ಆದರೆ ಕೀರ್ತನೆ 32:3 ಹೇಳುವ ಮಾತು, ಪಾಪ ನಿವೇದನೆ ಮಾಡದ ಕಾರಣ ಈ ಮೂಳೆ ರಕ್ತ ಅಶುದ್ಧಗೊಂಡಿದೆ. ಪ್ರಭುವಿನ ಶಿಕ್ಷಾ ಹಸ್ತ ನನ್ನ ಮೇಲೆ ಭಾರವಾಗಿತ್ತು, ಹಗಲಿರುಳು ಬೇಸಿಗೆ ನೀರಿನಂತೆ ಬತ್ತಿ ಹೋಗಿತ್ತು ನನ್ನ ಶರೀರದ ತಿರುಳು. ಆಗ ನಾನು ನಿವೇದಿಸಿದೆ ನಿನಗೆ ನನ್ನ ಪಾಪವನ್ನು, ಮರೆ ಮಾಡಲಿಲ್ಲ ನಿನ್ನಿಂದ ನನ್ನ ದ್ರೋಹವನ್ನು. ಪ್ರಭು ಮುಂದೆ ಒಪ್ಪಿಕೊಳ್ಳುವೆ ನನ್ನ ತಪ್ಪುಗಳನ್ನೆಲ್ಲವನ್ನು. ಆಗ ನೀ ಪರಿಹರಿಸಿದೆ ನನಗೆ ಪಾಪದೋಷವನ್ನು. ಉತ್ತಮ ಆರೋಗ್ಯ ಸಿಗುವುದು ಪಾಪಿಯು ಕ್ಷಮೆಯನ್ನು, ಕರುಣೆಯನ್ನು ಪಡೆಯುವಾಗ. ಅದಕ್ಕೆ ಅಂತಿಮ ಸಂಸ್ಕಾರಗಳನ್ನು ಕೊಡುವಾಗ, ವ್ಯಾಧಿಷ್ಠರ ವ್ಯಂಗವನ್ನು ಕೊಡುವಾಗ ಎಷ್ಟೋ ಜನರು ಸಾವಿನ ದವಡೆಯಿಂದ ಪುನಃ ಚೇತರಿಸಿಕೊಳ್ತಾರೆ. ಒಳ್ಳೆಯ ಪಾಪ ನಿವೇದನೆ ಹಾಗೂ ಆ ಸಂಸ್ಕಾರದಲ್ಲಿ ಪಡೆಯುವಂತಹ ಕೃಪೆ ಮೂಳೆ ರಕ್ತವನ್ನು ಬಲಗೊಳಿಸುವಂಥದ್ದು, ವಿಶ್ವಾಸಿ ಹರಿಯುವಂಥದ್ದು ಧರ್ಮಸಭೆಯ ಕೊಡುಗೆ ಇದಾಗಿದೆ. ಧರ್ಮಸಭೆಯ ಬೋಧನೆಯಲ್ಲಿ ನಾವು ನೋಡುವುದಾದರೆ ಪಾಪ ನಿವೇದನೆಯ 5 ಹಂತಗಳು. ಒಳ್ಳೆಯ ಪಾಪ ನಿವೇದನೆ ಮಾಡಬೇಕಾದರೆ ಮೊದಲನೇದಾಗಿ ಪವಿತ್ರಾತ್ಮರ ಸಹಾಯವನ್ನು ಬೇಡಬೇಕು. ಪ್ರಿಯರೇ, ಪವಿತ್ರಾತ್ಮರಿಗೆ ಮಾತ್ರ ಗೊತ್ತು ನಾನು ಮಾಡಿರುವ, ಮುಚ್ಚಿಟ್ಟಿರುವ, ಮರೆತು ಹೋದ ಪಾಪಗಳು, ಆಲೋಚನೆಯಲ್ಲಿ, ಕ್ರಿಯೆಯಲ್ಲಿ, ನಡತೆಯಲ್ಲಿ, ಕರ್ತವ್ಯ ಲೋಪಗಳಲ್ಲಿ ಮಾಡಿರುವ ಪಾಪಗಳನ್ನು ನೆನಪಿಗೆ ತರುವಂತೆ ಪ್ರಾರ್ಥಿಸಬೇಕು. ಪರಿಶುದ್ಧರ ಕಾರ್ಯಕಲಾಪ 3ನೇ ಅಧ್ಯಾಯ 19-20 ನಾವು ನೋಡ್ತೇವೆ, ಪಶ್ಚಾತ್ತಾಪಪಟ್ಟು ದೇವರಿಗೆ ಅಭಿಮುಖರಾಗಿರಿ, ಅವರು ನಿಮ್ಮ ಪಾಪಗಳನ್ನು ಪರಿಹರಿಸುವರು. ಸರ್ವೇಶ್ವರನ ಸಾನ್ನಿಧ್ಯ ಸೌಭಾಗ್ಯವು ನಿಮ್ಮದಾಗುವುದು. ನಿಮಗೋಸ್ಕರ ನೇಮಿತರಾದ ಉದ್ಧಾರಕ ಯೇಸುವನ್ನು ಕಳಿಸುವರು. ಈ ಯೇಸುವನ್ನು ಪಡೆಯಲು ಉತ್ತಮ ಪಶ್ಚಾತ್ತಾಪವನ್ನು ಆತ್ಮರಿಂದ ಪಡೆಯುವ, ಈ ಆತ್ಮರ ಸಹಾಯದಲ್ಲಿ ನೆನಪಾದುದನ್ನು ನೆನಪಿನಲ್ಲಿಟ್ಟುಕೊಳ್ಳುವ ಬದಲು ಸಾಧ್ಯವಾದರೆ ಒಂದು ಪೇಪರ್ನಲ್ಲಿ ಬರೆದು ಸಿದ್ಧರಾಗುವುದು ಬಹಳ ಸೂಕ್ತ. ಎರಡನೇದಾಗಿ ಆತ್ಮಶೋಧನೆ. ಮಾಡಿದ ಎಲ್ಲ ಪಾಪಗಳನ್ನು ನೆನಪು ಮಾಡಿಕೊಂಡು ಕ್ಷಮೆ ಇದ್ದರೆ ಕ್ಷಮೆ ನೀಡಿ, ಕ್ಷಮೆ ಬೇಕಾದರೆ ಕ್ಷಮೆ ಕೇಳಿ ಶುದ್ಧತೆಯಲ್ಲಿ ನಾವು ಸಿದ್ಧರಾಗಬೇಕು. ಮೂರನೇದಾಗಿ ದೃಢ ಪ್ರತಿಜ್ಞೆ ಮಾಡಬೇಕು. ದೇವರೇ, ಇನ್ನೆಂದು ನಾನು ಈ ಪಾಪ ಮಾಡೋದಿಲ್ಲ, ಈ ದೃಢ ಪ್ರತಿಜ್ಞೆ ಮಾಡಬೇಕು. ಬಾರೋಕ 4ನೇ ಅಧ್ಯಾಯ 28ನೇ ವಾಕ್ಯ ಬೋಧಿಸ್ತದೆ, ದೇವರಿಗೆ ವಿಮುಖರಾಗಲು ಮನಸ್ಸು ಮಾಡಿದಿರಿ, ಈಗ ಅವರಿಗೆ ಅಭಿಮುಖರಾಗಲು 10ರಷ್ಟು ಮನಸ್ಸು ಮಾಡಿ. ಒಮ್ಮೆ ನೀ ಮುಖ ತಿರುಗಿಸಿದೀಯಾ, ಈಗ ಪುನಃ ದೇವರ ಬಳಿ ತಿರುಗಬೇಕಾ? 10ರಷ್ಟು ಪ್ರಯತ್ನ ಮಾಡಿ. ಬಾರಾಕ ಹೇಳುವ ಮಾತು. 4ನೇದಾಗಿ ಯಾಜಕರ ಬಳಿಗೆ ಹೋಗಿ ಮಾಡಿದ ಎಲ್ಲ ಪಾಪಗಳನ್ನು ಹೇಳುವಂಥದ್ದು. ಈ ಯಾಜಕರ ಬಳಿಗೆ ಹೋಗಿ ನಾವು ಹೇಳ್ತೇವೆ, ಪಾಪ ನಿವೇದನೆ ಮಾಡಿ ಇಷ್ಟು ವರ್ಷಗಳಾಯಿತು, ಆ ಅಂತರದಲ್ಲಾಗಿದೆ ದೇವರಿಂದ ನಾ ದೂರ ಇರುವಂಥದ್ದು, ಆ ಅಂತರದಲ್ಲಾಗಿದೆ ನನಗೆ ಪಾಪದ ನಿಮಿತ್ತ ಗಾಯಗಳಾಗಿರುವಂಥದ್ದು. 5ನೇದಾಗಿ ಯಾಜಕರು ಕೊಡುವಂತಹ ಪ್ರಾಯಶ್ಚಿತ್ತವನ್ನು ಪಡೆದು ಪರಮ ಪ್ರಸಾದದ ಮುಂದೆ ಅಥವಾ ಬಲಿಪೀಠದ ಮುಂದೆ ಮೊಣಕಾಲೂರಿ ಅವರು ಕೊಟ್ಟ ಪ್ರಾಯಶ್ಚಿತ್ತವನ್ನು
ಈಡೇರಿಸಬೇಕು. ಈಗ ನಾವು ಏತಕ್ಕಾಗಿ ಯಾಜಕರ ಬಳಿ ಹೋಗಿ ಪಾಪ ನಿವೇದನೆ ಮಾಡಬೇಕು? ಮಾರ್ಕನ ಶುಭ ಸಂದೇಶ 2ನೇ ಅಧ್ಯಾಯ 10 ವಾಕ್ಯಗಳು. ಭೂಲೋಕದಲ್ಲಿ ಪಾಪಗಳನ್ನು ಕ್ಷಮಿಸಲು ನರಪುತ್ರನಿಗೆ ಅಧಿಕಾರ ಉಂಟುವೆಂದು ಈ ಮೂಲಕ ನಿಮಗೆ ಖಚಿತವಾಗಬೇಕೆಂದು ಹೇಳಿ ಪಾರ್ಶ್ವವಾಯು ರೋಗಿಯನ್ನು ನೋಡಿ ಯೇಸು ಸ್ವಾಮಿ ಆಜ್ಞಾಪಿಸಿ ಹಾಸಿಗೆಯಿಂದ ಆ ಮಗನನ್ನು ಮೇಲೆತ್ತಾರೆ. 2ನೇದಾಗಿ ಯೋಹಾನ ಶುಭ ಸಂದೇಶ 20ನೇ ಅಧ್ಯಾಯ 21 ವಾಕ್ಯಗಳಲ್ಲಿ, ಯಾರ ಪಾಪಗಳನ್ನು ನೀವು ಕ್ಷಮಿಸುತ್ತೀರೋ ಅವರಿಗೆ ಅವನ್ನು ಕ್ಷಮಿಸಲಾಗುವುದು, ಯಾರ ಪಾಪಗಳು ನೀವು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಅದು ಕ್ಷಮಿಸದೆ ಉಳಿಸಲಾಗುವುದು. ಪ್ರೇಷಿತರಿಗೆ ನೀಡಿದ ಆಶೀರ್ವಾದ. ಮತ್ತಾಯ 16:18 ನೋಡ್ತೇವೆ, ಪೇತ್ರನಿಗೆ ಯೇಸು ಸ್ವಾಮಿ ಹೇಳುವ ಮಾತು, ಪೇತ್ರ, ಈ ಬಂಡೆ ಮೇಲೆ ನನ್ನ ಧರ್ಮಸಭೆಯನ್ನು ಕಟ್ಟುವೆನು, ಪಾತಾಳದ ಶಕ್ತಿಯು ಅದನ್ನು ಎಂದಿಗೂ ಜಯಿಸಲಾರದು, ಸ್ವರ್ಗ ಸಾಮ್ರಾಜ್ಯದ ಬೀಗದ ಕೈಯನ್ನು ನಿನಗೆ ಕೊಡುವೆನು, ಇಹದಲ್ಲಿ ನೀ ಏನನ್ನು ಬಂಧಿಸ್ತೀಯೋ ಅದು ಪರದಲ್ಲೂ ಬಂಧಿಸಲಾಗುವುದು, ಇಹದಲ್ಲಿ ನೀ ಏನನ್ನು ಬಿಚ್ಚುತ್ತೀಯೋ ಅದು ಪರದಲ್ಲೂ ಬಿಚ್ಚಲಾಗುವುದು. ಉತ್ತಮ ಉದಾಹರಣೆ, ನನ್ನ ರೂಮ್ ಕೀಯನ್ನು ಒಂದು ವೇಳೆ ನಿಮಗೆ ನಾನು ಕೊಟ್ಟರೆ ನಾನು ನನ್ನ ರೂಮ್ಗೆ ಹೋಗೋಕ್ಕಾಗಲ್ಲ. ರೂಮ್ ನನ್ನ ಹೆಸರಲ್ಲಿರ್ಬೋದು, ಅಲ್ಲಿರೋ ವಸ್ತುಗಳೆಲ್ಲ ನನಗೆ ಗೊತ್ತಿರ್ಬೋದು. ಕೀ ನಿನ್ನಲ್ಲಿರೋದ್ರಿಂದ ನಾನು ಕೂಡ ಪ್ರವೇಶಕ್ಕಾಗಲ್ಲ. ನಾನು ನಿನ್ನನ್ನೇ ಅವಲಂಬಿಸಬೇಕು. ಇಂದು ಸ್ವರ್ಗ ಸಾಮ್ರಾಜ್ಯದ ಕ್ಷಮಿಸುವ ಕೀಯನ್ನು ಯಾಜಕರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ದೇವರಿಗೆ ನೇರವಾಗಿ ಅಲ್ಲ, ಯಾಜಕನ ಮುಖಾಂತರ ದೇವರು ಕೊಟ್ಟಿರುವ ಈ ಕ್ಷಮೆಯನ್ನು ನಾವು ಪಡೆಯಬೇಕಾಗಿದೆ. ಯಾಕೋಬ 5ನೇ ಅಧ್ಯಾಯ 16ನೇ ವಾಕ್ಯ ಹೇಳುತ್ತದೆ, ಆದ್ದರಿಂದ ಒಬ್ಬರಿಗೊಬ್ಬರು ಪಾಪಗಳನ್ನು ಒಪ್ಪಿಕೊಳ್ಳಿರಿ, ಒಬ್ಬರಿಗೊಬ್ಬರು ಪ್ರಾರ್ಥಿಸಿರಿ, ಆಗ ನೀವು ಸ್ವಸ್ಥರಾಗುತ್ತೀರಿ. ಸತ್ಪುರುಷನ ಪ್ರಾರ್ಥನೆ ಶಕ್ತಿಯುತವಾದದ್ದು, ಫಲದಾಯಕವಾದದ್ದು. ಆ ಸತ್ಪುರುಷರಾಗೋದು ಹೇಗೆ? ಬಲಹೀನಯಾದ ಯಾಜಕ ಈ ಪರಿಶುದ್ಧ ಬಲಿಪೀಠದಲ್ಲಿ ನಿಲ್ಲುವಾಗ. ಯಾಜಕ ಬಳಸುವ ಆ ಪಾತ್ರೆ ಬಲಹೀನವಾಗಿರಬಹುದು, ಆದರೆ ಪಾತ್ರೆ ಒಳಗಿರುವಂಥ ರಸ ಯೇಸುವಿನ ರಕ್ತ ಶ್ರೇಷ್ಠವಾದದ್ದು, ನ್ಯೂನ್ಯತೆ ಇಲ್ಲದೆ ಇರುವುದು. ಹಾಗಾಗಿಯೇ ಆ ಪಾತ್ರೆಗಳೇ ಯಾಜಕರು. ಆ ಪ್ರಭು ಯೇಸು ಕ್ರಿಸ್ತರ ಶರೀರ ರಕ್ತವನ್ನು ಹೊರುವವರು, ಕೊಡುವವರು, ನೀಡುವವರು, ಪ್ರಾರ್ಥಿಸುವವರು. ಅವರಿಗಾಗಿ ಪ್ರಾರ್ಥಿಸಿ ನೀವು ಹೋಗಿ ಪಾಪ ನಿವೇದನೆ ಮಾಡಿ. ಇನ್ನು ಉತ್ತಮ ಅನುಭವಗಳಾಗಬೇಕಾದರೆ ನೀನು ಯಾವ ಯಾಜಕನ ಬಳಿ ಪಾಪ ನಿವೇದನೆಗೆ ಹೋಗ್ತೀಯಾ ಆ ಯಾಜಕನ ಅಭಿಪ್ರಾಯಕ್ಕಾಗಿ ಪ್ರಾರ್ಥಿಸು. ತದನಂತರ ಹೋಗು. ನಿನಗಾಗುವ ದೈವಿ ಅನುಭವಗಳಲ್ಲಿ ನೀ ವಿಶ್ವಾಸದಲ್ಲಿ ಬೆಳೆ. ಕ್ಯಾಟಿಸಮ್ ಆಫ್ ದ ಕ್ಯಾಥಲಿಕ್ ಚರ್ಚ್ 1441 ಹಿಡಿದು 1442 ವಾಕ್ಯಗಳು ನಮಗೆ ಹೇಳುತ್ತದೆ. ಈ ಭೂಲೋಕದಲ್ಲಿ ದೇವರು ಮಾತ್ರ ಪಾಪಗಳನ್ನು ಕ್ಷಮಿಸ್ತಾರೆ, ಆದರೆ ಯೇಸು ಕ್ರಿಸ್ತರು ದೇವರ ಮಗನಾಗಿರೋದರಿಂದ ಭೂಲೋಕದಲ್ಲಿ ಪಾಪಗಳನ್ನು ಕ್ಷಮಿಸುವ ಅಧಿಕಾರವನ್ನು ಯೇಸುವಿಗೆ ನೀಡಲಾಗಿದೆ. 1443 ನೋಡ್ತೇವೆ, ಧರ್ಮ ಸಭೆಯೊಂದಿಗೆ ಸಮನ್ವಯ. ಯೇಸು ತನ್ನ ಬಹಿರಂಗ ಜೀವನದಲ್ಲಿ ಪಾಪಗಳನ್ನು ಮಾತ್ರ ಕ್ಷಮಿಸಲಿಲ್ಲ, ಆದರೆ ಕ್ಷಮೆಯ ಪರಿಣಾಮಗಳು ಬಹಳ ಸ್ಪಷ್ಟವಾಗಿದೆ. ಒಮ್ಮೆ ಒಬ್ಬ ಪಾಪಿಯನ್ನು ಕ್ಷಮಿಸಿದ ನಂತರ ಆತನನ್ನು ಪುನಃ ಸಭೆಗೆ ಸೇರಿಸಿಕೊಳ್ಳಲಾಯಿತು. ಕುಟುಂಬಕ್ಕೆ, ಅವನ ಧರ್ಮಕ್ಕೆ, ಅವನ ಜೀವಿತಕ್ಕೆ, ಸಮುದಾಯ ಜೀವಿತಕ್ಕೆ ಸೇರಿಸಿಕೊಳ್ಳಲಾಯಿತು. ಪ್ರತಿ ಬಾರಿ ಪಾಪ ನಿವೇದನೆ ಮಾಡುವಾಗ ಪ್ರಕೃತಿಯೊಂದಿಗೂ, ನನ್ನೊಂದಿಗೂ, ವ್ಯಕ್ತಿಗಳೊಂದಿಗೂ, ಕುಟುಂಬದವರೊಂದಿಗೂ, ದೇವರೊಂದಿಗಿನ ಸಮನ್ವಯ ಕಾರ್ಯಗಳು ನಡೆಯುತ್ತದೆ. ಯೆಶಾಯ ಪ್ರವಾದನ ಗ್ರಂಥ 44ನೇ ಅಧ್ಯಾಯ 22ನೇ ವಾಕ್ಯ ನಮಗೆ ಬೋಧಿಸ್ತದೆ, ಪರಿಹರಿಸಿದೆ ನೀ ನಿನ್ನ ದ್ರೋಹಗಳನ್ನು ಮಂಜಿನಂತೆ, ಚೆದರಿಸಿದ್ದೇನೆ ನಿನ್ನ ಪಾಪಗಳನ್ನು ಮೋಡದಂತೆ, ವಿಮೋಚಿಸಿದ್ದೇನೆ ನೀ ನನಗೆ ಅವಿಮುಖನಾಗಬೇಕೆಂದೆ. ಇದಾಗಿದೆ ಕ್ಷಮೆಯ ಶಕ್ತಿ. ನಾವು ಒಪ್ಪಿಕೊಳ್ಳೋದೇ ತಡ ನಮ್ಮನ್ನು ಕ್ಷಮಿಸಲು, ತೊಳೆಯಲು, ಶುದ್ಧಗೊಳಿಸಲು ದೇವರು ಸಿದ್ಧರಿದ್ದಾರೆ. ಯೆಶಾಯ 38ನೇ ಅಧ್ಯಾಯ 17ನೇ ವಾಕ್ಯ ನಮಗೆ ಬೋಧಿಸ್ತದೆ, ನಾ ಪಟ್ಟ ದುಃಖವು ನನ್ನ ಸುಖಕ್ಕಾಗಿಯೇ, ನನ್ನಾತ್ಮವನ್ನು ನಾಶ ಕೋಪದಿಂದ ರಕ್ಷಿಸಿದ್ದು ನಿನ್ನ ಪ್ರೀತಿಯೇ, ನನ್ನ ಪಾಪವನ್ನೆಲ್ಲ ನೀ ಹಾಕಿರುವೆ ನಿನ್ನ ಬೆನ್ನ ಹಿಂದೆ. ನಾವು ಯಾವಾಗ ಪಶ್ಚಾತ್ತಾಪಪಟ್ಟು ಕಣ್ಣೀರಿಟ್ಟು ಪ್ರಾರ್ಥಿಸ್ತೇವೆ, ಖಂಡಿತ ಅದಕ್ಕೆ ಉತ್ತರವಿದೆ, ಕ್ಷಮೆ ಇದೆ. ಯೆಶಾಯ 65ನೇ ಅಧ್ಯಾಯ 17ನೇ ವಾಕ್ಯ ನಮಗೆ ಬೋಧಿಸ್ತದೆ, ನಾನು ಹೊಸ ಆಕಾಶವನ್ನು
ಹೊಸ ಭೂಮಿಯನ್ನು ಸೃಷ್ಟಿ ಮಾಡುವೆನು. ಆಗ ಮೊದಲಿದ್ದದ್ದು ಜ್ಞಾಪಕದಲ್ಲಿರೋದು, ಅದು ಯಾರ ನೆನಪಿಗೆ ಬರೋದು. ಇದು ಒಳ್ಳೆಯ ಪಶ್ಚಾತ್ತಾಪ, ಒಳ್ಳೆಯ ಕರುಣೆ ಪಡೆದ ವ್ಯಕ್ತಿಗೆ ಆಗುವ ಅನುಭವ. ಹೊಸ ಆಕಾಶ, ಹೊಸ ಜೀವನ. ಯೆಶಾಯ 51ನೇ ಅಧ್ಯಾಯ 8ನೇ ವಾಕ್ಯ ಬೋಧಿಸ್ತದೆ, ನುಸಿ ಅವರನ್ನು ತಿಂದು ಹಾಕುವುದು ಬಟ್ಟೆಯಂತೆ, ಹುಳು ಅವರನ್ನು ಮೆದ್ದು ಬಿಡುವುದು ಉಣ್ಣೆಯಂತೆ, ನಾ ನೀಡುವ ಮುಕ್ತಿಯೋ ನಿಲ್ಲುವುದು ಶಾಶ್ವತವಾಗಿ. ಶಾಶ್ವತವಾದದ್ದು ಅವರ ಪ್ರೀತಿ, ಅವರ ಕರುಣೆ, ಅವರ ಕ್ಷಮೆ. ಕೀರ್ತನೆ 103ನೇ ಅಧ್ಯಾಯ 12ನೇ ವಾಕ್ಯ, ಪಡುವಣದಿಂದ ಮೂಡನವೆಷ್ಟು ದೂರ, ದೂಡಿದನಾತ ನಮ್ಮ ಪಾಪಗಳನ್ನು ಅಷ್ಟು ದೂರ. ಪೂರ್ವ ಪಶ್ಚಿಮ ಎಷ್ಟು ದೂರ ಇದೆ ಅಷ್ಟು ದೂರಕ್ಕೆ ದೇವರು ನಮ್ಮ ಪಾಪಗಳನ್ನು ತಳ್ಳಿ ಬಿಡ್ತಾರೆ. ಇನ್ನೆಂದಿಗೂ ಯಾರ ನೆನಪಿಗೂ ಹತ್ತಿರಕ್ಕೂ ಬರದಂತೆ ಒಳ್ಳೆಯ ಪಶ್ಚಾತ್ತಾಪ ಪಾಪ ನಿವೇದನೆಯಲ್ಲಿ. ಯೋಬ 14ನೇ ಅಧ್ಯಾಯ 17ನೇ ವಾಕ್ಯ ನಮಗೆ ಬೋಧಿಸ್ತದೆ, ಆಗ ನನ್ನ ದ್ರೋಹವನ್ನೆಲ್ಲ ಮೂಟೆಗಟ್ಟಿ ಮೂಲೆಗೆ ಹಾಕುವೆ, ನನ್ನ ದೋಷವನ್ನು ಮುಚ್ಚಿ ನೀ ಮರೆ ಮಾಡುವೆ. ಒಳ್ಳೆಯ ಪಾಪ ನಿವೇದನೆಯಲ್ಲಿ ಇಂತಹ ಶುದ್ಧದ ಆತ್ಮದ ಸ್ನಾನ ನಮಗಾಗಿ ಕಾದಿದೆ. ಮೀಕ 7ನೇ ಅಧ್ಯಾಯ 19ನೇ ವಾಕ್ಯ ನಮಗೆ ಬೋಧಿಸ್ತದೆ, ಮತ್ತೊಮ್ಮೆ ನಮಗೆ ದಯೆ ತೋರಿರಿ, ನಮ್ಮ ಅಪರಾಧಗಳನ್ನು ಅಳಿಸಿಬಿಡಿ, ಅವನ್ನ ತುಳಿದು ಸಮುದ್ರ ತಳಕ್ಕೆ ತಳ್ಳಿಬಿಡಿ. ಪ್ರತಿ ಪಾಪ ನಿವೇದನೆಯಲ್ಲಿ ನಾವು ಬೇಡುವಂಥದ್ದು, ಗಿವ್ ಮೀ ಒನ್ ಮೋರ್ ಚಾನ್ಸ್, ನನಗೆ ಮತ್ತೊಮ್ಮೆ ಇನ್ನೊಂದು ಕೃಪೆ ಕೊಡಿ, ನಿನ್ನ ಕೃಪೆಯಲ್ಲಿ ಜೀವಿಸಲು. ಮತ್ತಾಯ 19:28 ಹೇಳ್ತದೆ, ನಿನಗೆ ಸತ್ಯವಾಗಿ ಹೇಳ್ತೇನೆ, ಹೊಸ ಸೃಷ್ಟಿಯಲ್ಲಿ ನರಪುತ್ರನು ತನ್ನ ಮಹಿಮಾನ್ವಿತ ಸಿಂಹಾಸನದ ಮೇಲೆ ಆಸೀನರಾಗಿರುವಾಗ ತನ್ನ ಹಿಂಬಾಲಿಸಿರುವ ನೀವು ಕೂಡ ಇಸ್ರಾಯೇಲಿನ 12 ಗೋತ್ರಗಳಿಗೆ ನ್ಯಾಯಾಧಿಪತಿಗಳಾಗಿ 12 ಸಿಂಹಾಸನಗಳ ಮೇಲೆ ಆಸೀನರಾಗುವಿರಿ. ಸ್ವರ್ಗೀಯ ಸಿರಿಭಾಗ್ಯವು, ಅಭಿಷೇಕವು, ಆಶೀರ್ವಾದಗಳನ್ನು ಪಡೆಯುವಂಥದ್ದು ಒಳ್ಳೆಯ ಪಶ್ಚಾತ್ತಾಪವನ್ನು ಪಡೆಯುವುದರಿಂದ ಮಾತ್ರ. ಸುಜ್ಞಾನ 5ನೇ ಅಧ್ಯಾಯ 19ನೇ ವಾಕ್ಯ ಹೇಳ್ತದೆ, ತೆಗೆದುಕೊಳ್ಳುವನು ಪಾವಿತ್ರತೆಯನ್ನು ಅಜೇಯ ಗುರಾಣಿಯನ್ನಾಗಿ. ಯಾವಾಗ ನಾವು ಪಾವಿತ್ರತೆಯಲ್ಲಿ ಇರ್ತೇವೆ, ಆ ಪಾವಿತ್ರತೆಯ ಗುರಾಣಿ ಲೋಕವನ್ನು, ಶರೀರವನ್ನು, ಪಿಸಾಚಿಯನ್ನು ಜಯಿಸಲು. ಪರಮ ಪವಿತ್ರ ಕನ್ಯೆ ಮರಿಯಮ್ಮನವರು ದೇವದೂತರ ರಾಣಿ. ಇದರ ಬಗ್ಗೆ ನಾವು ನೋಡುವಾಗ ನಿಜವಾದ ಪಶ್ಚಾತ್ತಾಪ ಹೊಂದಿರುವವರನ್ನು ತಮ್ಮ ಪರಿಶುದ್ಧ ಬಟ್ಟೆಯಿಂದ, ನಿಲುವಂಗಿಯಿಂದ ನಮ್ಮನ್ನು ಮರೆಮಾಡಿ ದೇವಮಾತೆ ಕಾಪಾಡ್ತಾರೆ. ತನ್ನ ಪುತ್ರನ ಬಳಿಗೆ ಮರುಕಳಿಸಲು ಸದಾ ಸಿದ್ಧರಾಗಿದ್ದಾರೆ ಈ ತಾಯಿ. ಒಳ್ಳೆಯ ಪಶ್ಚಾತ್ತಾಪ ಪಡುವ ವ್ಯಕ್ತಿಯ ಹಿಂದೆ ಈ ತಾಯಿಯ ಮಧ್ಯಸ್ಥಿಕೆ ಇದೆ. ಪವಿತ್ರ ಸಕಲ ಸಂತರು ಸಹ ನಮಗಾಗಿ ನಿರಂತರವಾಗಿ ಮಧ್ಯಸ್ಥಿಕೆ ವಹಿಸ್ತಾರೆ. ನಾವು ಕೃಪೆಯ ಸ್ಥಿತಿಯಲ್ಲಿ ಉಳಿಯಲು ಪ್ರಯತ್ನಿಸಬೇಕು. ಪಾಪ ನಿವೇದನೆ ಸಂಸ್ಕಾರ ಮೂಲಕ ನಮ್ಮ ಆತ್ಮಗಳನ್ನು ಆಗಾಗ ಶುದ್ಧಗೊಳಿಸಬೇಕು. ಆಗ ಸತ್ಪ್ರವೃತ್ತಿ ಮತ್ತು ವಿನಯದ ಜೀವನವನ್ನು ನಡೆಸಬೇಕು. ಜೀವವನ್ನು ಆರಿಸಿಕೊಳ್ಳಿ, ಕೃಪೆಯನ್ನು ಆರಿಸಿಕೊಳ್ಳಿ, ಪವಿತ್ರತೆಯನ್ನು ಆರಿಸಿಕೊಳ್ಳಿ. ಇದನ್ನು ಆರಿಸಿಕೊಳ್ಳುವಾಗ ಆ ದೈವಿ ಮಾತೆಯ ಸಾನ್ನಿಧ್ಯದಲ್ಲಿ ಆಕೆಯ ಪರಿಶುದ್ಧ ಬಟ್ಟೆಯ ಆವರಿಸಿಕೊಳ್ಳುವುದರಿಂದ ನಾವು ಪಿಸಾಚಿಯ ಕೆಂಗಣ್ಣಿಗೂ ಅಥವಾ ಪಿಸಾಚಿಯ ಅಗ್ನಿ ಬಾಣೆಗಳನ್ನು ನಂದಿಸಲು ಅಥವಾ ರಕ್ಷಿಸಲು ತಾಯಿಯ ಮಧ್ಯಸ್ಥಿಕೆ ಬಹಳ ಶಕ್ತಿಯುತವಾಗಿರುತ್ತದೆ. ಒಳ್ಳೆಯ ಪಶ್ಚಾತ್ತಾಪವನ್ನು ಪಡೆದ ನಮಗೆ. ಹಿಬ್ರಿಯ 4ನೇ ಅಧ್ಯಾಯ 1 ವಾಕ್ಯ ನಮಗೆ ಬೋಧಿಸ್ತದೆ, ದೇವರು ತಮ್ಮ ವಿಶ್ರಾಂತಿಯ ನೆಲೆಯನ್ನು ನೀಡುವುದಾಗಿ ಮಾಡಿದ ವಾಗ್ದಾನ ಇನ್ನು ರದ್ದಾಗದೆ ಉಳಿದಿದೆ. ನಿಮ್ಮಲ್ಲಿ ಯಾರು ಆ ವಾಗ್ದಾನದ ಫಲವನ್ನು ಪಡೆಯದೇ ಇರಬಾರದು. ಎಂತಲೇ ನಾವು ಭಕ್ತಿಯಿಂದ ಬಾಳೋಣ. ಶುಭವಾರ್ತೆಯನ್ನು ಅವರಿಗೆ ಸಾರಲಾದಂತೆ ನಮಗೂ ಸಾರಲಾಯಿತು. ಅವರು ಅದನ್ನು ಆಲಿಸಿದರು, ಆದರೆ ಅವರಲ್ಲಿ ವಿಶ್ವಾಸವಿರಲಿಲ್ಲ. ಈ ಕಾರಣ ಅವರು ಹೇಳಿದ ಸಂದೇಶದ ಫಲ ಪಡೆಯದೆ ಹೋದರು. ಲೋಕಾದಿಯಲ್ಲಿಯೇ ದೇವರು ತಮ್ಮ ಸೃಷ್ಟಿಯನ್ನು ಮುಗಿಸಿದ್ದರೂ ಅವರು ಸೇರರು ಎನ್ನ ವಿಶ್ರಾಂತಿಯ ನೆನೆಯನ್ನು ಇನ್ನೆಂದಿಗೂ ಎಂದು ಸಿಟ್ಟುಗೊಂಡು ಶಪಥ ಮಾಡಿದೆನು ಎಂದು ಹೇಳಿದ್ದಾರೆ. ವಿಶ್ವಾಸುವ ನಾವಾದರೂ ಆ ವಿಶ್ರಾಂತಿಯ ನೆಲೆಯನ್ನು ಸೇರ್ತೇವೆ. ವಿಶ್ರಾಂತಿ ನೆಲೆಯಾದ ಸ್ವರ್ಗವನ್ನು ಸೇರಲು ಹಿಂದೆ ನಾವು ಶುದ್ಧೀಕರಣದಲ್ಲಿ ನಿಲ್ಲುವ ಆ ಶುದ್ಧಿ ಪಾಪ ನಿವೇದನೆಯಲ್ಲಾಗಲಿ, ಒಳ್ಳೆಯ ಪಾಪ ನಿವೇದನೆಯನ್ನು ಮಾಡುವ, ಮುಕ್ತ ಪಾಪ ನಿವೇದನೆಯನ್ನು ಮಾಡುವ, ದೈವಿ ಸಾನ್ನಿಧ್ಯದಲ್ಲಿ ನಿಲ್ಲುವ. ಪ್ರಿಯರೇ,
ಸಿರೋ ಮಲಬಾರ್ ಅಥವಾ ಮಲಕಾರ್ ಈ ಪ್ರಾರ್ಥನೆಗಳಲ್ಲಿ ನಾವು ನೋಡುವುದಾದರೆ ನಾವು ಮಾಡುವ ವಾಸ್ತವ ಪಶ್ಚಾತ್ತಾಪದ ವಿಧಾನದಲ್ಲಿ ಕೆಲವೊಂದು ವಿಶೇಷ ವಾಕ್ಯಗಳನ್ನು ಈ ಪ್ರಾರ್ಥನೆಯಲ್ಲಿ ಸೇರಿಸಲಾಗಿದೆ. ಹಾಗಾಗಿ ಈ ಪಶ್ಚಾತ್ತಾಪಪೂರಿತ ಪ್ರಾರ್ಥನೆಯನ್ನು ನಿಮಗಾಗಿ ನಾನು ಈಗ ಮಾಡಲಿದ್ದೇನೆ. ನನ್ನ ಪ್ರೀತಿಯ ದೇವರೇ, ನಾನು ನಿಮ್ಮ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ. ಆದುದರಿಂದ ನಾನು ನನ್ನ ಹೃದಯಾಳದಿಂದ ಬಹಳ ಪಶ್ಚಾತ್ತಾಪ ಪಡುತ್ತೇನೆ. ನಾನು ನಿಮ್ಮನ್ನು ಪ್ರೀತಿಸುವುದರಿಂದ ನನ್ನ ಪಾಪಗಳನ್ನು ದ್ವೇಷಿಸುತ್ತೇನೆ. ನನ್ನ ಪಾಪಗಳಿಂದ ನನ್ನ ಆತ್ಮವು ಕಲುಷಿತಗೊಂಡಿದೆ. ನಾನು ಸ್ವರ್ಗವನ್ನು ಕಳೆದುಕೊಂಡು ನರಕಕ್ಕೆ ಅರ್ಹನಾಗಿದ್ದೇನೆ ಎಂದು ಬಹಳ ವ್ಯಸನ ಪಡುತ್ತೇನೆ. ಇನ್ನು ಮೇಲೆ ನಿಮ್ಮ ಕೃಪೆಯ ಸಹಾಯದಿಂದ ನಿಮ್ಮ ಚಿತ್ತದ ಪ್ರಕಾರ ನಡೆದು ಪಾಪದ ಪರಿಸ್ಥಿತಿಗಳನ್ನು ತ್ಯಜಿಸುತ್ತೇನೆ ಮತ್ತು ಎಂದಿಗೂ ನಾನು ಪಾಪ ಮಾಡುವುದಿಲ್ಲವೆಂದು ದೃಢ ಪ್ರತಿಜ್ಞೆ ಮಾಡುತ್ತೇನೆ. ಯಾವುದೇ ಪಾಪವನ್ನು ಮಾಡುವ ಬದಲು ನಾನು ಸಾಯಲು ಸಿದ್ಧನಾಗಿದ್ದೇನೆ. ಆಮೆನ್. ಎಂತಹ ತೀಕ್ಷ್ಣವಾದ ಆಶೀರ್ವಾದ, ವಿಶ್ವಾಸಭರಿತ ಪಶ್ಚಾತ್ತಾಪಪೂರಿತ ಪ್ರಾರ್ಥನೆ ಇದು. ಈ ದೃಢ ಪ್ರತಿಜ್ಞೆಯಲ್ಲಿ ಮತ್ತೊಮ್ಮೆ ಪಾಪದ ವ್ಯಾಮೋಹಗಳು ಬರುವುದಾದರೆ ಸಾಯಲು ಸಿದ್ಧನಾಗುತ್ತೇನೆ ಹೊರತು ಪಾಪ ಮಾಡಲು ಅಲ್ಲ. ಅಂತಹ ಒಳ್ಳೆಯ ಪಶ್ಚಾತ್ತಾಪದಲ್ಲಿ ನಾವು ಕೂಡ ಒಳ್ಳೆಯ ಪಾಪ ನಿವೇದನೆಯನ್ನು ಮಾಡುವ. ಕರಗಳನ್ನು ಹೃದಯದ ಮೇಲಿಟ್ಟು ಪಶ್ಚಾತ್ತಾಪದ ವಿಧಾನವನ್ನು ಹೇಳುವ. ಸರ್ವೇಶ್ವರ ಪ್ರೀತಿಪಾತ್ರರಾದ ತಂದೆಯೇ, ನನ್ನ ಪಾಪಗಳಿಂದ ನಿಮಗೆ ವಿರೋಧವಾಗಿ ನಡೆದು ನಿಮ್ಮನ್ನು ದುಃಖಪಡಿಸಿದ್ದೇನೆ. ನಿಮ್ಮ ಪುತ್ರರಾದ ಯೇಸು ಕ್ರಿಸ್ತರನ್ನು ಶಿಲುಬೆಗೇರಿಸಿದ್ದೇನೆ. ನಿಮ್ಮ ದಂಡನೆಗೆ ಗುರಿಯಾಗಿದ್ದೇನೆ. ಆದುದರಿಂದ ನಾ ಮಾಡಿದ ಪಾಪಗಳಿಗಾಗಿ ಬಹಳ ವ್ಯಸನ ಪಡುತ್ತೇನೆ, ಬಹಳ ದುಃಖ ಪಡುತ್ತೇನೆ, ಬಹಳ ಪಶ್ಚಾತ್ತಾಪ ಪಡುತ್ತೇನೆ. ಇನ್ನು ಮೇಲೆ ನಿಮ್ಮ ಪ್ರಸಾದದ ಸಹಾಯದಿಂದ ನಿಮ್ಮ ಚಿತ್ತದ ಪ್ರಕಾರ ನಡೆದು ಪಾಪ ಮಾಡುವುದೇ ಇಲ್ಲವೆಂದು ದೃಢ ಪ್ರತಿಜ್ಞೆ ಮಾಡುತ್ತೇನೆ ಸ್ವಾಮಿ. ಆಮೆನ್. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಮಾತೆ ಮರಿಯಮ್ಮನವರೇ, ನಮಗಾಗಿ ಪ್ರಾರ್ಥಿಸಿರಿ. ಪಶ್ಚಾತ್ತಾಪದ ವರಕ್ಕಾಗಿ ಪ್ರಾರ್ಥಿಸಿರಿ. ಈ ಒಳ್ಳೆಯ ಪಾಪ ನಿವೇದನೆ ನಿಮಿತ್ತವಾಗಿ ತಂದೆ ದೇವರಿಗೆ ಯೋಗ್ಯ ಮಕ್ಕಳಾಗಿ, ಪ್ರಭು ಯೇಸುವಿಗೆ ಉತ್ತಮ ಸ್ನೇಹಿತರಾಗಿ, ಪವಿತ್ರಾತ್ಮರಿಂದ ತುಂಬಲ್ಪಡುವ ಕೃಪೆಗಾಗಿ ದೇವ ಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ. ನಮ್ಮ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೆ ಮಹಿಮೆ ಉಂಟಾಗಲಿ. ಆದಿಲಿದ್ದಾಗೆ ಈಗಲೂ ಯಾವಾಗಲೂ ಸದಾ ಕಾಲವೂ ಸ್ತೋತ್ರ ಉಂಟಾಗಲಿ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತ ಮತ್ತು ಸುತ ಮತ್ತು ಪವಿತ್ರಾತ್ಮರು ಇದನ್ನು ವೀಕ್ಷಿಸುವ ಪ್ರತಿಯೊಬ್ಬರಿಗೂ ಪಶ್ಚಾತ್ತಾಪದ ವರವನ್ನು, ಪಾಪ ನಿವೇದನೆಯಲ್ಲಿ ಕ್ಷಮೆಯನ್ನು ಪಡೆಯುವ ಕೃಪೆಯನ್ನು, ಅನುಭವವನ್ನು ತಂದೆಯಾದ ದೇವರು ನೀಡಲಿ. ಆಮೆನ್.